ಸೊ ಗಾಯ್ಸ್, ಜುಲೈ 17, 2024 ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಒಂದು ಹೊಸ ಬಿಲ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಕರ್ನಾಟಕ ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ಸ್ ಇನ್ ದ ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಆ್ಯಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಬಿಲ್. ಈ ಬಿಲ್ಲಲ್ಲಿ ಏನಿರುತ್ತೆ ಅಂತ ಅಂದರೆ, ಪ್ರೈವೇಟ್ ಸೆಕ್ಟರ್ಸ್ಗಳಲ್ಲಿ ಮ್ಯಾನೇಜ್ಮೆಂಟ್ ಪೋಸ್ಟ್ಗಳಿಗೆ 50% ರಿಸರ್ವೇಷನ್ ಇರಬೇಕು ನಮ್ಮ ಕರ್ನಾಟಕ ಲೋಕಲ್ಸ್ಗಳಿಗೆ, ಆ್ಯಂಡ್ ನಾನ್ ಮ್ಯಾನೇಜ್ಮೆಂಟ್ ಪೋಸ್ಟ್ಗಳಿಗೆ 75% ರಿಸರ್ವೇಷನ್ ಇರಬೇಕು, ಆ್ಯಂಡ್ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಪೋಸ್ಟ್ಗಳಿಗೆ 100% ರಿಸರ್ವೇಷನ್ ಇರಬೇಕು ಅಂತ ಅಂದ್ಬಿಟ್ಟು ಈ ಒಂದು ಬಿಲ್ಲಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿರ್ತಾರೆ. ಈ ಒಂದು ಬಿಲ್ಗೆ ಎಲಿಜಿಬಲ್ ಆಗಬೇಕು ಅಂತ ಅಂದರೆ ನೀವು ಕರ್ನಾಟಕಲ್ಲೇ ಹುಟ್ಟಿ ಬೆಳೆದಿರಬೇಕು, ಇಲ್ಲ ಅಂತ ಅಂದರೆ ನಿಮಗೆ ಕನ್ನಡ ಮಾತಾಡೋಕ್ಕೆ ಬರಬೇಕು, ಇಲ್ಲ ಬರೆಯೋಕ್ಕೆ ಬರಬೇಕು, ಇಲ್ಲ ಅಂತಂದರೆ ನೀವು ಕರ್ನಾಟಕ ಅಲ್ಲಿ 15 ವರ್ಷ ಜೀವನ ಮಾಡಿರಬೇಕು. ಅಂದರೆ 15 ವರ್ಷ ಕರ್ನಾಟಕದಲ್ಲಿ ನೀವು ಇರಬೇಕು. ಆ್ಯಂಡ್ ಇನ್ ಕೇಸ್ ಕಂಪ್ನೀಸ್ಗಳು ಈ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಲ್ಲ ಅಂತಂದರೆ ಆ ಒಂದು ಕಂಪ್ನೀಸ್ಗಳಿಗೆ 10,000 to 25,000 ಫೈನ್ಗಳಾಗ್ತಾರೆ. ಆ್ಯಂಡ್ ಎಲ್ಲಿವರೆಗೂ ಫಾಲೋ ಮಾಡಲ್ವೋ ಈ ಒಂದು ರೂಲ್ಸ್ನ ಅಲ್ಲಿವರೆಗೂ ಪ್ರತಿದಿನ 100 ರೂಪಾಯಿ ಫೈನ್ ಹಾಕೊತ ಹೋಗ್ತಾರೆ ಒಂದು ಪರ್ಟಿಕ್ಯುಲರ್ ಕಂಪ್ನಿಗೆ. ಸೊ ಇಷ್ಟು ಗ್ರೌಂಡ್ ರೂಲ್ಸು ಈ ಒಂದು ಹೊಸ ಬಿಲ್ಗೆ. ಬಟ್ ಈ ಒಂದು ಬಿಲ್ನ ಸದ್ಯಕ್ಕೆ ಹೊರಡಲಿಟ್ಟಿದ್ದಾರೆ. ಯಾಕಂತ ಅಂದರೆ ಈ ಒಂದು ಬಿಲ್ ಅನೌನ್ಸ್ ಆಗಿದ ತಕ್ಷಣ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಸಿಕ್ಕಾಪಟ್ಟೆ ಬ್ಯಾಕ್ಲಾಶಸ್ಗಳು ಬಂತು ಕಂಪ್ನೀಸ್ಗಳಿಂದ. ಹಾಗಾಗಿ ಈ ಒಂದು ಬಿಲ್ನ ಸದ್ಯಕ್ಕೆ ಹೊರಡಲಿಟ್ಟಿದ್ದಾರೆ. ಆ್ಯಂಡ್ ಏನು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಪೋಸ್ಟ್ಗಳಿಗೆ 100% ರಿಸರ್ವೇಷನ್ ಅಂತ ಏನು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು, ಆ ಒಂದು ಟ್ವೀಟ್ನ ಡಿಲೀಟ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಈ ಒಂದು ಬಿಲ್ ಅನೌನ್ಸ್ಮೆಂಟ್ ಆಗಿ ಸ್ವಲ್ಪ ಹೊತ್ತಾದಮೇಲೆ ಆ ಒಂದು ಟ್ವೀಟ್ನ ಡಿಲೀಟ್ ಮಾಡ್ತಾರೆ ಮತ್ತು ಇನ್ನೊಂದು ಹೊಸ ಟ್ವೀಟ್ನ ಹಾಕ್ತಾರೆ. ಅಂತಂದರೆ ಸದ್ಯಕ್ಕೆ ಈ ಒಂದು ಬಿಲ್ನ ನಾವು ಹೊರಡಲಿಟ್ಟಿದ್ದೀವಿ, ಸ್ಟಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸೆಷನಲ್ಲಿ ಈ ಒಂದು ಬಿಲ್ ತರಬೇಕೋ ತರಬಾರ್ದು, ಅಥವಾ ಏನಾದರೂ ಚೇಂಜಸ್ಗಳು ಅಥವಾ ಏನಾದರೂ ಅಡ್ವಾನ್ಸ್ಮೆಂಟ್ಗಳು ಮಾಡಬೇಕೋ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಒಂದು ಟ್ವೀಟ್ನ ಹಾಕ್ತಾರೆ. ಸೊ ಗೈಸ್, ಅಂತ ಅಂದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಮಾತ್ರ ಈ ರೀತಿ ಒಂದು ಬಿಲ್ನ ತಂದಿರೋದು ಫಸ್ಟ್ ಟೈಮು. ಹಿಸ್ಟ್ರಿಯಲ್ಲಿ 3-4 ಸ್ಟೇಟ್ಗಳು ಅವರ ಲೋಕಲ್ಸ್ ಫೇವರಬಲ್ ಆಗಿ ಎಷ್ಟೊಂದು ಬಿಲ್ಸ್ಗಳನ್ನ ತಂದಿದ್ದಾರೆ. ಆ ಒಂದು ಬಿಲ್ಸ್ ಏನಾಯಿತು, ಆ ಒಂದು ಬಿಲ್ ಜಾರಿಗೆ ಬಂತಲ್ವ ಅಂತ ಒಂದು ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ. ಸೊ ಗೈಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಬಿಲ್ ಜಾರಿಗೆ ಬರುತ್ತಾ ಅಥವಾ ಈ ಒಂದು ಬಿಲ್ ಜಾರಿಗೆ ಬಂದರೆ ನಮ್ಮ ಕರ್ನಾಟಕ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಇನ್ ಕೇಸ್ ಈ ಒಂದು ಬಿಲ್ ಜಾರಿಗೆ ಬರಲಿಲ್ಲ ಅಂತಂದರೆ ನಮ್ಮ ಕರ್ನಾಟಕ ಲೋಕಲ್ಸ್ಗಳಿಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಒಂದು ವೇಳೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಈ ಒಂದು ಬಿಲ್ಲಿಂದೆ ಪೊಲಿಟಿಕಲ್ಗಿಂತ ನಮ್ಮ ಕನ್ನಡ ಮತ್ತು ಕರ್ನಾಟಕ ಲೋಕಲ್ಸಿನ ಒಂದು ಎಮೋಷನ್ ತುಂಬ ಇದೆ. ಸೊ ಅದನ್ನು ಕೂಡ ಒಂದು ವಿಡಿಯೋ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಬನ್ನಿ ಈಗ ಸ್ಟಾರ್ಟ್ ಮಾಡ್ತೀವಿ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲು ಈ ಒಂದು ಬಿಲ್ನ ಯಾಕೆ ನಮ್ಮ ಗೌರ್ಮೆಂಟ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ತಿಳ್ಕೊಂಬರೋಣ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ, ಈ ದೊಡ್ಡ ದೊಡ್ಡ IT ಕಂಪ್ನೀಸ್ಗಳು ಏನು ಮಾಡ್ತಿದೆ ಅಂತ ಅಂದರೆ, ನಮ್ಮ ರೈತರ ಜಮೀನನ್ನ ಪರ್ಚೇಸ್ ಮಾಡಿಬಿಟ್ಟು ಅವ್ರು ದುಡ್ಡನ್ನ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಅದು ಅಲ್ದಿರ ಗೌರ್ಮೆಂಟಿಂದ ಸಬ್ಸಿಡೀಸ್ಗಳು ಮತ್ತು ಇನ್ನು ಬೇರೆ ಬೇರೆ ಫೆಸಿಲಿಟೀಸ್ಗಳನ್ನ ತೊಗೊತಾ ಇದ್ದಾರೆ. ಅದರಿಂದ ನಮ್ಮ ಲೋಕಲ್ಸ್ಗಳಿಗೆ ಏನು ಉಪಯೋಗ ಆಗ್ತಾ ಇಲ್ಲ, ಲೋಕಲ್ಸ್ಗಳು ತುಂಬ ವಂಚಿತರಾಗ್ತಿದ್ದಾರೆ, ಲೋಕಲ್ಸ್ಗಳಿಗೆ ಮೋಸ ಆಗ್ತಿದೆ ಅಂತ ಅಂದ್ಬಿಟ್ಟು ಈ ಒಂದು ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಲೋಕಲ್ಸಿನ ಫೇವರಬಲ್ ಆಗಿ ಈ ಒಂದು ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಹೇಳ್ತಿದ್ದಾರೆ. ಅಫ್ಕೋರ್ಸ್ ಈ ಒಂದು ಬಿಲ್ ತಂದಿರೋದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಸ್ಗಳಿಗೆ ಇಷ್ಟನೇ ಇಲ್ಲ. ಕಿರಣ್ ಮಜುಮ್ದಾರ್ ಇವರು ಬಯೋಕಾನ್ನ CEO. ಸೊ ಇವ್ರೇನು ಟ್ವೀಟ್ ಮಾಡ್ತಾರೆ ಅಂತ ಅಂದರೆ, ನೀವು ಈ ರೀತಿ ರೂಲ್ಸ್ಗಳನ್ನ ತಂದ್ಬಿಟ್ಟು ಬೆಂಗಳೂರಿಗೆ ಇರೋ ಒಂದು ಗ್ಲೋಬಲ್ ಲೆವೆಲ್ ಪಾಪ್ಯುಲಾರಿಟಿನ ನೀವು ಕಳ್ಕೊತೀರಾ. ಯಾವಾಗ ಈ ರೀತಿ ರೂಲ್ಸ್ಗಳು ಬರುತ್ತೋ ಆಗ ಕಂಪ್ನೀಸ್ಗಳು ಎಜಿಟೇಟ್ ಮಾಡುತ್ತೆ ಇಲ್ಲಿ ಬಂದು ಇನ್ವೆಸ್ಟ್ನ ಮಾಡೋಕ್ಕೆ. ಸೊ ನಮಗೆ ಒಟ್ಟಿನಲ್ಲಿ ಸ್ಕಿಲ್ಡ್ ವರ್ಕರ್ ಬೇಕು, ಅದು ಲೋಕಲ್ ಆದರೂ ಆಗಿರಲಿ ಅಥವಾ ಬೇರೆ ಕಡೆ ಏನಾದರೂ ಬಂದಿರಲಿ, ನಮಗೆ ಆ ಒಂದು ವರ್ಕರ್ ಕ್ಲೀನಾಗಿ ಕೆಲಸ ಮಾಡಬೇಕು ಅಷ್ಟೇನೆ ಅಂತ ಅಂದ್ಬಿಟ್ಟು ಅವರು ಏನಪ್ಪ ವ್ಯಕ್ತಪಡಿಸಿರಿ ಒಂದು ಟ್ವೀಟಲ್ಲಿ. ಸೊ ಈ ರೀತಿ ರೂಲ್ಸ್ಗಳು ಬಂದರೆ ಬೆಂಗಳೂರಿಗೆ ತುಂಬ ನಷ್ಟ ಅಂತ ಅಂದ್ಬಿಟ್ಟು ಕೂಡ ಹೇಳಿದ್ದಾರೆ. ಆ್ಯಂಡ್ ಇನ್ಫೋಸಿಸ್ನ ಕೋ-ಫೌಂಡರ್ TV ಮೋಹನ್ ದಾಸ್ ಪೈ ಅವರು ಕೂಡ ಈ ಒಂದು ಬಿಲ್ದು ಡಿಸ್ಕ್ರಿಮಿನೇಷನ್ನು, ಅನ್ಕಾನ್ಸ್ಟಿಟ್ಯೂಷನಲ್, ಅನ್ಎಥಿಕಲ್ ಅಂತ ಅಂದ್ಬಿಟ್ಟು ಅವರು TVಯಲ್ಲಿ ಹೋಗ್ಬಿಟ್ಟು ಹೇಳ್ತಿದ್ದಾರೆ ನ್ಯೂಸ್ ಚಾನಲ್ಸ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಫೋನ್ಪೇ CEO ಅವರ ಒಂದು ಟ್ವೀಟ್ ಎಷ್ಟು ಅಲ್ಲೋಲ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ನಿಮಗೆ ಗೊತ್ತಿರೋದೇನೆ, ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಫೋನ್ಪೇ ಏನೋ ಯೂಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇದೇ ರೀತಿ ಚಿಕ್ಕ ಪುಟ್ಟ ಸ್ಟಾರ್ಟಪ್ಸ್ನ CEOಗಳಿರ್ಬೋದು ಮತ್ತು ಕಂಪ್ನೀಸ್ಗಳ CEOಗಳು ಅವರ ಒಂದು ಮನಸ್ತಾಪನ ವ್ಯಕ್ತಪಡಿಸಿದ್ದಾರೆ ಟ್ವೀಟ್ ಮುಖಾಂತರ ಇರ್ಬೋದು, ಸ್ಟೇಟ್ಮೆಂಟ್ಗಳ ಮುಖಾಂತರ ಇರ್ಬೋದು, ಅದು ಅವರು ಬಿಟ್ಟಿದ್ದು. ಸೊ ಈಗ ಸ್ವಲ್ಪ ನಂಬರ್ಸ್ಗಳು ನೋಡ್ಕೊಂಬರೋಣ. ಈ ಒಂದು ಬಿಲ್ಲಿಂದ ನಮ್ಮ ಕರ್ನಾಟಕಕ್ಕೆ ಏನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ, ಏನೆಲ್ಲ ಉಪಯೋಗಗಳಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಬರೀ IT ಕಂಪ್ನೀಸ್ಗಳಿಂದ ನಮ್ಮ ಕರ್ನಾಟಕ GDPಗೆ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂತ ಅಂದರೆ ಟೋಟಲಾಗಿ 25% ಕಾಂಟ್ರಿಬ್ಯೂಷನ್ ಇದೆ. ಇದು ತುಂಬ ದೊಡ್ಡ ಮೊತ್ತ ಅಂತ ಹೇಳ್ಬೋದು. ನಿಮಗೆ ಇಲ್ಲಿ ಇನ್ನೊಂದು ನಾನು ನಂಬರ್ಸ್ನ ಮುಂದೆ ಇಡ್ತೀನಿ, ತುಂಬ ಇಂಪಾರ್ಟೆಂಟ್. ಯಾಕಂತ ಅಂದರೆ ಅಗ್ರಿಕಲ್ಚರ್ ನಮ್ಮ ಭಾರತದ ಬ್ಯಾಕ್ ಬೋನ್ ಅಂತ ಹೇಳ್ತೀವಲ್ಲ, ಅದರಿಂದ 17% ಕಾಂಟ್ರಿಬ್ಯೂಷನ್ ಇರೋದು ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ. ಸೊ ಅರ್ಥ ಮಾಡ್ಕೊಳ್ಳಿ, IT ಕಂಪ್ನೀಸ್ಗಳಿಂದ ನಮಗೆ 25%, ಅಗ್ರಿಕಲ್ಚರಿಂದ 17% ಅಂತ ಅಂದರೆ
IT ಕಂಪ್ನೀಸ್ಗಳಿಂದ ಬರೋ ರೆವೆನ್ಯೂ ನಮ್ಮ ಕರ್ನಾಟಕಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಆಗಲೇ ನಮ್ಮ ಕರ್ನಾಟಕ ಗೌರ್ಮೆಂಟು ತುಂಬ ಲಾಸಲ್ಲಿ ನಡೀತಾ ಇದೆ. ಈ ಒಂದು ಫ್ರೀನ ಕೊಟ್ಬಿಟ್ಟು, ಲೈಕ್ ಫ್ರೀ ಬಸ್ಸು ಅದೆಲ್ಲ ಕೊಟ್ಬಿಟ್ಟು, ಹಾಗಾಗಿ ಈ ಒಂದು IT ಕಂಪ್ನೀಸ್ಗಳ ಬರೋ ರೆವಿನ್ಯೂ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಹಾಗಾಗಿ ಈ ಒಂದು ಬಿಲ್ನ ನೋಡಿಕೊಂಡು ಜಾರಿಗೆ ತರಬೇಕು. ಯಾಕಂತಂದರೆ ಇನ್ ಕೇಸ್ ಈ ಒಂದು ಬಿಲ್ ತಂದರೆ ಅಫ್ಕೋರ್ಸ್ ಕಂಪ್ನೀಸ್ಗಳು ನಮ್ಮ ಕರ್ನಾಟಕದಲ್ಲಿ ಇರೋದಿಲ್ಲ. ಸೊ ಒಂದು IT ಕಂಪ್ನೀಸ್ಗಳಿಗೆ ಏನು ಗೊತ್ತಾಗಲ್ಲ, ರೂಲ್ಸ್ಗಳು ಎಲ್ಲಿ ಜಾಸ್ತಿ ರೂಲ್ಸ್ಗಳು ಇರುತ್ತೋ ಆ ಒಂದು ಜಾಗನ ಬಿಟ್ಟು ಅವರು ಬೇರೆ ಜಾಗಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಗೌರ್ಮೆಂಟ್ ಅವರಿಗೆ ಒಂದು ಬಿಲ್ನ ತಂದರೆ ಸ್ವಲ್ಪ ನೋಡ್ಕೊಂಡು ತರಬೇಕು. ಯಾಕಂತಂದರೆ ಇನ್ ಕೇಸ್ ಒಂದು ಬಿಲ್ ತಂದು ಕಂಪ್ನೀಸ್ಗಳು ನಮ್ಮ ಕರ್ನಾಟಕನ ಬಿಟ್ಟು ಹೋದರೆ ನಮ್ಮ ಕರ್ನಾಟಕ ಎಕಾನಮಿಗೆ ಸಿಕ್ಕಾಪಟ್ಟೆ ಹೊರತೆ ಬೀಳುತ್ತೆ ಅಂತಲೇ ಹೇಳ್ಬೋದು. ಇದು ಓಪನ್, ನಾನು ಆದರೆ ಕನ್ನಡಿಗ ನಾನು ಒಪ್ಕೊತಾ ಇದ್ದೀನಿ, ಅದೇನು ಮುಚ್ಚುಮರೆ ಇಲ್ಲ. ಯಾಕಂತಂದರೆ ನಿಮಗೆಲ್ಲ ಗೊತ್ತು ನಮ್ಮ ಕರ್ನಾಟಕ ಎಷ್ಟು IT ಫೀಲ್ಡಲ್ಲಿ ಬೆಳೆದು ನಿಂತಿದೆ ಅಂತ ಅಂದ್ಬಿಟ್ಟು. ಸೊ ಅಗ್ರಿಕಲ್ಚರಿಂದ 17%, IT ಫೀಲ್ಡಿಂದ 25% ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಬೆಳೆದಿದ್ದೀವಿ ನಾವು ಈ ಒಂದು IT ಸೆಕ್ಟರಿಂದ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಷ್ಟು ಏನಪ್ಪ ಬ್ಯಾಕ್ ಬೋನ್ ಇದೆ ನಮಗೆ ಒಂದು IT ಫೀಲ್ಡಿಂದ ಅಂತ. ಆ್ಯಂಡ್ ನಾವು ಎಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ಅಂತಲೂ ಒಪ್ಕೊಬೇಕು ಈ ಒಂದು IT ಸೆಕ್ಟರಿಂದ. ಸೊ ಇದು ತುಂಬ ಬೇಜಾರದ ಸಂಗತಿನೋ ಖುಷಿ ಪಡೋ ಸಂಗತಿನೋ ಅಂತೂ ಗೊತ್ತಿಲ್ಲ. ಹಾಗಾಗಿ ಒಂದು ಬಿಲ್ಲಿಂದ ತುಂಬ ಹೊರತಂತೂ ಬೀಳುತ್ತೆ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಅಂತ ಹೇಳ್ಬೋದು. ಆಲ್ರೆಡಿ ಆಂಧ್ರ ಪ್ರದೇಶನ ಚಂದ್ರಬಾಬು ನಾಯ್ಡು ಅವ್ರ ಮಗ ಟ್ವೀಟ್ನ ಮಾಡ್ತಿದ್ದಾರೆ, ನೀವು ನಿಮ್ಮ ಕಂಪ್ನೀಸ್ಗಳನ್ನ ವೈಜಾಗ್ಗೆ ಶಿಫ್ಟ್ ಮಾಡ್ಕೊಳ್ಳಿ, ನಾವು ನಿಮಗೆ ಬೆಸ್ಟ್ ಇನ್ ಕ್ಲಾಸ್ ಏನಪ್ಪ ಫೆಸಿಲಿಟೀಸ್ಗಳನ್ನ ಕೊಡ್ತೀವಿ, ಫ್ರೀ ಎಲೆಕ್ಟ್ರಿಸಿಟಿಗಳನ್ನ ಕೊಡ್ತೀವಿ ನಿಮ್ಮ ಕಂಪ್ನೀಸ್ಗಳಿಗೆ ಅಂತ ಎಲ್ಲ ಟ್ವೀಟ್ನ ಮಾಡ್ತಿದ್ದಾರೆ. ಸೊ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೇ ನಮ್ಮ ಭಾರತದಲ್ಲಿ ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ IT ಹಾಟ್ಸ್ಪಾಟ್ ಇರೋದೇ ಆಂಧ್ರ ಪ್ರದೇಶದಲ್ಲಿ. ಕಂಪ್ನೀಸ್ಗಳಿಗೆ ಈ ರೀತಿ ಫೆಸಿಲಿಟೀಸ್ಗಳನ್ನ ಕೊಡ್ತೀವಿ ಅಂತಂದರೆ ಆಫ್ಕೋರ್ಸ್ ಅವರು ಅಲ್ಲಿಗೆ ಕಣ್ಮುಚ್ಕೊಂಡು ಮೂವ್ ಆಗ್ತಾರೆ. ಸೊ ನಾನು ಆಗಲೇ ಹೇಳಿದಾಗೆ ಬರೀ ನಮ್ಮ ಕರ್ನಾಟಕ ಗೌರ್ಮೆಂಟ್ ಮಾತ್ರ ಅಲ್ಲ ಈ ರೀತಿ ರೂಲ್ಸ್ನ ತಂದಿರೋದು, ಹಿಂದೆ ಬೇರೆ ಬೇರೆ ರಾಜ್ಯಗಳು ಕೂಡ ಈ ರೀತಿ ರೂಲ್ಸ್ಗಳನ್ನ ತಂದಿದ್ದಾರೆ. 2019ರಲ್ಲಿ ಆಂಧ್ರ ಪ್ರದೇಶನ CM ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಒಂದು ಹೊಸ ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ದ ಆಂಧ್ರ ಪ್ರದೇಶ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ಸ್ ಇನ್ ದ ಇಂಡಸ್ಟ್ರೀಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಂತ. ಸೊ ಇದರಲ್ಲಿ ಏನಂತಂದರೆ ಆಂಧ್ರ ಪ್ರದೇಶನ ಲೋಕಲ್ಸ್ಗಳಿಗೆ 75% ರಿಸರ್ವೇಷನ್ ಇರಬೇಕು ಅಂತ ಅಂದ್ಬಿಟ್ಟು ರೂಲ್ಸ್ನ ತರ್ತಾರೆ ಈ ಒಂದು ಪ್ರೈವೇಟ್ ಸೆಕ್ಟರ್ಸ್ಗಳಲ್ಲಿ. ಈ ಒಂದು ಬಿಲ್ಲಲ್ಲಿ ಇನ್ನೊಂದು ಇರುತ್ತೆ ಏನಂತ ಅಂದರೆ, ಇನ್ ಕೇಸ್ ನಿಮಗೆ ಲೋಕಲಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸ್ಕಿಲ್ಡ್ ವರ್ಕರ್ ಸಿಕ್ಕಿಲ್ಲ ಅಂತಂದರೆ ಕಂಪ್ನೀಸ್ಗಳು ಲೋಕಲ್ಸ್ಗಳಿಗೆ ಟ್ರೈನ್ ಮಾಡಬೇಕಿತ್ತಂತೆ ಆ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ 2020ರಲ್ಲಿ ಆಂಧ್ರ ಪ್ರದೇಶನ ಹೈಕೋರ್ಟ್ ಈ ಒಂದು ಬಿಲ್ನ ರೂಲ್ ಮಾಡುತ್ತೆ. ಏನಂತ ಹೇಳುತ್ತೆ ಅಂತಂದರೆ, ಈ ಒಂದು ಬಿಲ್ಲು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ಬಿಟ್ಟು ಈ ಒಂದು ಬಿಲ್ನ ಆಂಧ್ರ ಪ್ರದೇಶನ ಹೈಕೋರ್ಟು ರೂಲ್ ಔಟ್ ಮಾಡುತ್ತೆ. ಆ್ಯಂಡ್ 2020ರಲ್ಲಿ ಹರಿಯಾಣ ಗೌರ್ಮೆಂಟ್ ಅವರು ಒಂದು ಬಿಲ್ನ ತರ್ತಾರೆ. ಆ ಒಂದು ಬಿಲ್ಲಲ್ಲಿ ಏನಿರುತ್ತೆ ಅಂತಂದರೆ, ಯಾರ್ಯಾರು 30,000ಕ್ಕಿಂತ ಕಮ್ಮಿ ಸಂಬಳ ತೊಗೊತಾ ಇದ್ದಾರೋ ಅವರಿಗೆಲ್ಲ 75% ರಿಸರ್ವೇಷನ್ ಇರಬೇಕು ಈ ಒಂದು ಕಂಪ್ನೀಸ್ಗಳಲ್ಲಿ ಅಂತ ಅಂದ್ಬಿಟ್ಟು ಒಂದು ಬಿಲ್ನ ತರ್ತಾರೆ. ಆ್ಯಂಡ್ ಹರಿಯಾಣ ಗೌರ್ಮೆಂಟ್ ಅವರು ಈ ಒಂದು ಬಿಲ್ನ ಪಾಸ್ ಕೂಡ ಮಾಡಿಬಿಟ್ಟಿರ್ತಾರೆ. ಸೊ ಹರಿಯಾಣ ಗೌರ್ಮೆಂಟ್ ಅವರ ಪ್ರಕಾರ ಏನಂತ ಅಂದರೆ, ಅಂಡರ್ ಆರ್ಟಿಕಲ್ 16/4 ಪ್ರಕಾರ ಸ್ಟೇಟ್ ಗೌರ್ಮೆಂಟ್ಗೆ ಪ್ರಾವಿಷನ್ ಇರುತ್ತಂತೆ. ಏನಪ್ಪ ಅವರ ಸ್ಟೇಟಲ್ಲಿನ ಒಂದು ಬ್ಯಾಕ್ವರ್ಡ್ ಜನಾಂಗಕ್ಕೆ ಸಹಾಯ ಮಾಡೋದಕ್ಕೆ ಈ ರೀತಿ ಏನಪ್ಪ ಪ್ರಾವಿಷನ್ ಇರುತ್ತಂತೆ, ಈ ರೀತಿ ರೂಲ್ಸ್ಗಳನ್ನ ಚೇಂಜ್ ಮಾಡೋದಕ್ಕೆ. ಬಟ್ 2023 ನವೆಂಬರಲ್ಲಿ ಹರಿಯಾಣ ಹೈಕೋರ್ಟ್ ಅವರು ಈ ಒಂದು ಬಿಲ್ನ ಕ್ಯಾನ್ಸಲ್ ಮಾಡ್ತಾರೆ. ಅವ್ರ ಪ್ರಕಾರ ಏನಂತಂದರೆ, ಯಾವಾಗ ಒಂದು ಗೌರ್ಮೆಂಟು ಪಬ್ಲಿಕ್ ಸೆಕ್ಟರಲ್ಲಿ ಮೂಗು ತೋರಿಸ್ತಾರೋ ಆಗ ಆ ಒಂದು ಪಬ್ಲಿಕ್ ಸೆಕ್ಟರಲ್ಲೂ ಕೂಡ ಕರಪ್ಷನ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಬಿಲ್ನ ಕ್ಯಾನ್ಸಲ್ ಮಾಡ್ತಾರೆ. ಆ್ಯಂಡ್ 2021ರಲ್ಲಿ ಜಾರ್ಖಂಡ್ ಗೌರ್ಮೆಂಟ್ ಅವರು ಕೂಡ ಒಂದು ರೂಲ್ಸ್ನ ತರ್ತಾರೆ. ಅಂತ ಅಂದರೆ, ಯಾರ್ಯಾರು 40,000ಕ್ಕಿಂತ ಕಮ್ಮಿ ಸಂಬಳ ತಗೋತಾ ಇರ್ತಾರೋ ಅವರಿಗೆಲ್ಲ 75% ರಿಸರ್ವೇಷನ್ ಇರಬೇಕು ಈ ಒಂದು ಪಬ್ಲಿಕ್ ಸೆಕ್ಟರಲ್ಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಗೇನ್ ಈ ಒಂದು ಬಿಲ್ನ ಜಾರ್ಖಂಡ್ ಹೈಕೋರ್ಟ್ ಡಿಕ್ಲೇರ್ ಮಾಡುತ್ತೆ ಈ ಒಂದು ಬಿಲ್ ಅನೈತಿಕಲ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಬಿಹಾರ್ ಗೌರ್ಮೆಂಟ್ ಅವರು ಕೂಡ ಇದೇ ರೀತಿ ಸಿಮಿಲರ್ ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂತಂದರೆ, ಲೋಕಲ್ಸ್ಗಳಿಗೆ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ 50% ರಿಸರ್ವೇಷನ್ ಇರಬೇಕು ಅಂತ ಅಂದ್ಬಿಟ್ಟು ಅವರು ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ದಲಿತ್ಸ್ಗೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ ಪಬ್ಲಿಕ್ ಸೆಕ್ಟರಲ್ಲಿ 65% ರಿಸರ್ವೇಷನ್ ಇರಬೇಕು ಅಂತ ಅಂದ್ಬಿಟ್ಟು ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಫ್ಕೋರ್ಸ್ ಬಿಹಾರ್ ಹೈಕೋರ್ಟು ಈ ಒಂದು ಬಿಲ್ನ ಡಿಕ್ಲೇರ್ ಮಾಡ್ತಾರೆ. ಬಟ್ ಬಿಹಾರ್ ಗೌರ್ಮೆಂಟ್ನ ಒಂದು ಧೈರ್ಯ ಮೆಚ್ಚಬೇಕು. ಬಿಹಾರ್ ಹೈಕೋರ್ಟ್ನ ಚಾಲೆಂಜ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ಗೆ ಈ ಒಂದು ಬಿಲ್ ರಿಲೇಟೆಡ್ನ ಒಂದು ಕೇಸ್ನ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ ಕೇಸ್ ಈ ಒಂದು ಬಿಲ್ ರಿಲೇಟೆಡ್ ಏನಾದರೂ ಒಂದು ನ್ಯೂಸ್ ಹೊರಗಡೆ ಬಂದರೆ ನಾನು ನನ್ನ ಯೂಟ್ಯೂಬಿನ ಕಮ್ಯುನಿಟಿ ಪೋಸ್ಟೆಲ್ಲ ಅನೌನ್ಸ್ಮೆಂಟ್ ಮಾಡ್ತೀನಿ, ಅಲ್ಲಿ ಪೋಸ್ಟ್ನ ಮಾಡ್ತೀನಿ, ದಯವಿಟ್ಟು ಸ್ವಲ್ಪ ಅಲ್ಲಿ ಕನ್ನಡಿಸ್ತಾ ಇರಿ ಅಂತ ಹೇಳ್ತಾ. ಸೊ ನೋಡಿ, ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿ ಬಿಲ್ಸ್ಗಳನ್ನ ತಂದಿದ್ದಾರೆ. ಆಗ ಯಾರೂ ಕೂಡ ಅಷ್ಟು ಮಾತಾಡಲಿಲ್ಲ. ಬಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ತಂದಿದ ತಕ್ಷಣ ಅದೇನೋ ಎಂಡ್ ಆಫ್ ದ ವರ್ಲ್ಡ್ ಬಿಲ್ ಅಂತ ಅಂದ್ಬಿಟ್ಟು ಎಲ್ಲ ಟ್ವೀಟ್ನ ಮಾಡ್ತಾ ಇದ್ದಾರೆ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನನ್ಸುತ್ತೆ. ಆಂಧ್ರ ಪ್ರದೇಶ್, ಹರಿಯಾಣ, ಜಾರ್ಖಂಡ್, ಬಿಹಾರ್ ಅವರ ಒಂದು ಬಿಲ್ ನಿಮಗೆ ಜಸ್ಟಿಫೈ ಅನಿಸುತ್ತಾ ಅಂತ ಅಂದ್ಬಿಟ್ಟು.
ಸೊ ಇಷ್ಟು ನೋಡಿಕೊಂಡ್ರೆ ಅಫ್ಕೋರ್ಸ್ ಈ ಒಂದು ಬಿಲ್ಲು 100% ಜಾರಿಗೆ ಬರೋಲ್ಲ. ಯಾಕಂತಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲೇ ಈ ರೀತಿ ಬಿಲ್ ತರವಾಗಿಲ್ಲ ಅಂತ ಇದೆ. ಸೊ ನಾನು ನಮ್ಮ ಕರ್ನಾಟಕ ಸರ್ಕಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಅಫ್ಕೋರ್ಸ್ ನನ್ನ ಮಾತೇನು ಅವ್ರು ಕೇಳಲ್ಲ. ಇನ್ ಕೇಸ್ ನೀವು ಒಂದು ಬಿಲ್ ತಂದ್ರೂ ಕೂಡ ಕರ್ನಾಟಕ ಲೋಕಲ್ಸ್ಗಳಿಗೆ ಹೆಲ್ಪ್ ಆಗಬೇಕು, ಬಟ್ ಆ ಒಂದು ಬಿಲ್ಲೇ ಅವ್ರಿಗೆ ಮುಳ್ಳಾಗಬಾರ್ದು. ನಾನು ಆಗಲೇ ಹೇಳಿದಾಗೆ ಇನ್ ಕೇಸ್ ಅವ್ರೇನಾದರೂ ಬೇರೆ ಒಂದು ಸ್ಟೇಟ್ಗೆ ಹೋದರೆ ಅಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಫೇಸ್ ಮಾಡ್ಬೋದು. ಏನಕ್ಕಂದರೆ ಇಂಟರ್ನ್ಶಿಪ್ಗೆ ಇರ್ಬೋದು ಅಥವಾ ಏನೇನಕ್ಕಾದ್ರೂ ಅವ್ರು ಹೋಗ್ತಾರೆ. ಇನ್ ಕೇಸ್ ಈ ರೀತಿ ರೂಲ್ಸ್ಗಳು ತಂದಾಗ ಏನಾಗುತ್ತೆ, ಆ ಒಂದು ಸ್ಟೇಟಲ್ಲಿ ಆ ರೀತಿ ರೂಲ್ಸ್ಗಳು ತಂದಿದ್ದಾರೆ, ಇವ್ರಿಗೆ ಇದು ಮಾಡೋಣ ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಬ್ಯಾಕ್ಲಾಶಸ್ಗಳು ಬಂದೇ ಬರುತ್ತೆ. ಸೊ ನೀವು ಬಿಲ್ ತಂದ್ರೂ ಕೂಡ ಕ್ಲೀನಾಗಿ ಕ್ರಾಫ್ಟ್ ಮಾಡಬೇಕು, ಸರ್ವೆ ಮಾಡಿ ಯಾವ್ಯಾವ ಜಾಗದಲ್ಲಿ ಏನಪ್ಪ ನಿಜವಾಗ್ಲೂ ಕೊರತೆ ಇದೆ ಆ ರೀತಿ ಎಲ್ಲ ಸರ್ವೆ ಮಾಡಿಬಿಟ್ಟು ಅರ್ಜೆಂಟ್ ಮಾಡಬೇಡಿ. ದಯವಿಟ್ಟು ಕೂಲಾಗಿ ಕೂತ್ಕೊಂಡು ಮಾತಾಡಿ ನಿಮ್ಮ ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ಸ್ಗಳನ್ನ ಪಕ್ಕಗಿಟ್ಟು ನಿಜವಾಗ್ಲೂ ನಿಮಗೆ ಮನಸ್ಸಿಂದ ನೀವು ಕರ್ನಾಟಕ ಲೋಕಲ್ಸ್ಗಳಿಗೆ ಸಹಾಯ ಮಾಡಬೇಕು ಅಂತ ನಿಮಗೆ ಮನಸ್ಸಲ್ಲಿದ್ದರೆ ನೀವು ನಿಜವಾಗ್ಲೂ ಒಂದು ಒಳ್ಳೆಯ ರೂಲ್ಸ್ನ ತರ್ತಿರತ್ತ ನಂಗೆ ನಂಬಿಕೆ ಇದೆ. ದಯವಿಟ್ಟು ಕೂತ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ, ಎಷ್ಟಾದರೂ ಮೀಟಿಂಗ್ ಮಾಡಿ. ಬಟ್ ನಮ್ಮ ಕರ್ನಾಟಕ ಏನಪ್ಪ GDPಗೂ ಪ್ರಾಬ್ಲಮ್ ಆಗ್ಬೋದು, ನಮ್ಮ ಲೋಕಲ್ಸ್ಗೂ ಪ್ರಾಬ್ಲಮ್ ಆಗ್ಬಾರ್ದು. ಆ ರೀತಿ ಒಂದು ಬಿಲ್ನ ಕ್ರಾಫ್ಟ್ ಮಾಡಿ ಇನ್ ಕೇಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಬೇರೆ ಒಂದು ರೀತಿಯಲ್ಲಿ ನಾವು ನೋಡ್ಬೋದು, ಏನು ಬೇಕೋ ಮಾಡ್ಬೋದು. ಬಟ್ ಸರ್ವೆ ಮಾಡಿ, ನೀವು ಸರ್ವೆ ತುಂಬ ಇಂಪಾರ್ಟೆಂಟು. ಸರ್ವೆ ಮಾಡಿದಿರ ಏನು ಕೂಡ ನೀವು ಏನಪ್ಪ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಸೊ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ತಂದೆ ತಾನೇ ಚೆನ್ನಾಗಿ ನೋಡ್ಕೊಳ್ಳಿ. ಸಿ ಯು ಸೂನ್. ಈ ಒಂದು ರಿಲೇಟೆಡ್ ಏನು ಅಪ್ಡೇಟ್ ಬಂದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಅಥವಾ ನನ್ನ ಯೂಟ್ಯೂಬ್ ಚಾನಲ್ನ ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಡೇಟ್ನ ಮಾಡ್ತಾಯಿರ್ತೀನಿ, ಅಲ್ಲೊಂದು ಕಣ್ಣು ಆಡಿಸ್ತೀರಿ ಅಂತ ಹೇಳ್ತಾ ಸಿ ಯು ಸೂನ್ ಗೈಸ್.